ಎಲ್ರಿಗೂ ನಮಸ್ತೆ. ಈಗ ನಾವು ಮುಂದೆ ಗಣೇಶನ ಹಬ್ಬ ಬರ್ತಿದೆ. ಸೊ ಗಣೇಶನ ಪೂಜೆ ಮಾಡ್ತಿದ್ದೀವಿ. ಅವನ ಹೆಸರೇ ಹೇಳೋ ರೀತಿ ಗಣೇಶ, ಗಣಗಳಿಗೆ ಈಶ. ಯಾವ ಗಣಗಳಿಗೆ ಈಶ? ಗಣೇಶ ಬಂದು ರಾಕ್ಷಸ ಗಣಗಳಿಗೆ ಈಶ. ರಾಕ್ಷಸ ಅಂದ್ರೆ ನಾವು ಅನ್ಕೊಂತೀವಿ ಕೋರೆ ಹಲ್ಲಿರುವಂಥದ್ದು, ಉದ್ದ ಕೂದಲು ಬಿಟ್ಟಿರುವಂಥದ್ದು, ವಿಚಿತ್ರವಾಗಿರೋರು ಅಂತ. ರಾಕ್ಷಸರು ಅಂದ್ರೆ ನಮ್ಮಲ್ಲಿರುವಂತ ನೆಗೆಟಿವ್ ಫೋರ್ಸ್ ಅಥವಾ ನೆಗೆಟಿವ್ ಎನರ್ಜಿ. ಅದೇ ರೀತಿ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿಗೂ ಕೂಡ ಆ ರಾಕ್ಷಸ ಗಣಗಳ ಈಶ ಗಣೇಶ ಅಧಿಪತಿ ಆಗಿರ್ತಾನೆ. ಸೊ ಅವನ್ನ ನಾವು ಪೂಜೆ ಮಾಡಿ ಅವನ್ನ ಓಲೈಸ್ಕೊಳ್ಳೋದು ಹೇಗೆ ಅಂದ್ರೆ, ನಿಮಗೆ ಗೊತ್ತಿರೋ ರೀತಿ ನಾರ್ಮಲ್ ಆಗಿ ಪೂಜೆ ಮಾಡೋದು ಒಂದ್ ರೀತಿ ಆದ್ರೆ, ಪ್ರತಿಯೊಬ್ಬರಿಗೂ ಒಂದು ಫೋನ್ ನಂಬರ್ ಪರ್ಟಿಕ್ಯುಲರ್ ಆಗಿರುತ್ತೆ. ನಮ್ಮ ಸ್ನೇಹಿತರಿಗಾಗಿರ್ಲಿ, ಸಂಬಂಧಿಕರಾಗಿರ್ಲಿ, ಆ ಪರ್ಟಿಕ್ಯುಲರ್ ಫೋನ್ ನಂಬರ್ ಅಲ್ಲಿ ಫೋನ್ ಮಾಡಿದಾಗ ಅವರು ಕನೆಕ್ಟ್ ಆಗೋ ರೀತಿ ಪ್ರತಿ ದೇವರುಗಳಿಗೂ ಕೂಡ ಅವ್ರದೇ ಆದ ಇಂಡಿವಿಜುವಲ್ ಫೋನ್ ನಂಬರ್ ಇರುತ್ತೆ. ಆ ಫೋನ್ ನಂಬರ್ಗೆ ನಾವು ಹೇಳ್ತೀವಿ ಬೀಜಾಕ್ಷರ ಮಂತ್ರ ಅಥವಾ ಮೂಲ ಮಂತ್ರಗಳು. ಇದು ಒಂಥರ ಆಟಮ್ ಬಾಂಬ್ ತರ. ಪ್ರತಿಯೊಂದು ಬೀಜಾಕ್ಷರದಲ್ಲೂ ಕೂಡ ಅವರ ಎನರ್ಜಿ ಅಡಕವಾಗಿರುತ್ತೆ. ಸೊ ನಾನು ಯಾವಾಗ ಕಂಟಿನ್ಯೂಸ್ ಆಗಿ ಆ ಮೂಲ ಬೀಜಾಕ್ಷರ ಮಂತ್ರನ ಚಾಂಟ್ ಮಾಡ್ತಾ ಹೋಗ್ತೀನಿ, ನಾನು ಅವರ ಫ್ರೀಕ್ವೆನ್ಸಿಗೆ ಅಥವಾ ಆ ದೇವರ ಎನರ್ಜಿಗೆ ಕನೆಕ್ಟ್ ಆಗ್ತೀನಿ. ಆ ರೀತಿ ಗಣೇಶನ ಫೋನ್ ನಂಬರ್ ಏನು, ಗಣೇಶನ ಮೂಲ ಮಂತ್ರ ಏನು ಅಂದ್ರೆ, ಇದು ಎಲ್ಲಾ ಮಂತ್ರಗಳಿಗೂ ಶ್ರೇಷ್ಠವಾದ ಮಂತ್ರ. ಇದನ್ನ ನೀವು 108 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ, ಅದರ ಬೆನಿಫಿಟ್ ನಿಮ್ಮ ಜೀವನದಲ್ಲಿ ಯಾವುದೇ ಬ್ಲಾಕ್ ಇರ್ಬೋದು ಅಥವಾ ಯಾವುದೇ ನಾಲೆಜ್ ರಿಲೇಟೆಡ್ ನಿಮಗೆ ಬೂನ್ಸ್ ಬೇಕಾಗಿರ್ಬೋದು, ಇದೆಲ್ಲವನ್ನು ಗಣೇಶ ಕೊಡ್ತಾನೆ. ಪರ್ಟಿಕ್ಯುಲರ್ ಆಗಿ ಗಣೇಶ ಬಂದು ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ಕುಂದು ಕೊರತೆಗಳು ಅಥವಾ ಬ್ಲಾಕೇಜ್ನ ರಿಮೂವ್ ಮಾಡ್ತಾನೆ. ಸೊ ಆ ಮೂಲ ಮಂತ್ರನ ನಾವು ಈಗ ನೆಕ್ಸ್ಟ್ ಕಲಿಯೋಣ. ಮೂಲ ಬೀಜಾಕ್ಷರ ಮಂತ್ರ ಬಂದು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಇದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಇದು ತುಂಬ ಈಸಿ ಅನಿಸುತ್ತೆ. ಮತ್ತು ಪ್ರತಿ ಬೀಜಾಕ್ಷರ ಮಂತ್ರ ಹೇಳಬೇಕಾದ್ರೂ ನಿಮ್ಮೊಳಗಡೆ ಆ ವೈಬ್ರೇಷನ್ನ ಫೀಲ್ ಮಾಡಿ ಹೇಳೋದ್ರಿಂದ ಆ ಗಣೇಶನ ಎನರ್ಜಿಗೆ ನೀವು ಟ್ಯೂನ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೆಕ್ಯಾನಿಕಲ್ ಆಗಿ ಮನಸ್ಸು ಆ ಕಡೆ ಈ ಕಡೆ ಹೋಗಿಸ್ಕೊಂಡು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ನೀವು ಪ್ರತಿ ಬೀಜಾಕ್ಷರ ಚಾಂಟ್ ಮಾಡಬೇಕಾದ್ರೆ ಪ್ರತಿ ಚಕ್ರನ ಜೋಡಿಸ್ಕೊಂಡು ಹೋದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಓಂ ಅಂದಾಗ ನಿಮ್ಮ ಸಹಸ್ರಾರ ಚಕ್ರ ಅಂದ್ರೆ ನೆತ್ತಿಯ ಭಾಗದಲ್ಲಿ ನಿಮ್ಮ ಗಮನ ಹರಿಸಿದ್ರೆ ಅದಲ್ಲಿ ಒಂದು ಬೆಳ್ಳಿ ಬೆಳಕು ಚಿಮ್ಮೋ ರೀತಿ ನೀವು ಕಲ್ಪಿಸ್ಕೊಬಹುದು ಅಥವಾ ನಿಮ್ಮ ಎರಡು ಕಣ್ಣು ಹುಬ್ಬುಗಳ ಮಧ್ಯೆ ಗಮನಿಸಬಹುದು. ಇಲ್ಲಿ ಓಂ, ಆಗ್ನಾ ಚಕ್ರದಲ್ಲಿ ಶ್ರೀಂ, ಇಲ್ಲಿ ಥ್ರೋಟ್ ಚಕ್ರ ಅಂತ ಕರಿತೀವಿ, ಇಲ್ಲಿ ಹ್ರೀಂ ಹಾರ್ಟ್ ಚಕ್ರ, ಕ್ಲೀಂ ಮಣಿಪುರ ಚಕ್ರದಲ್ಲಿ, ಗ್ಲೌಂ ಸ್ವಾದಿಷ್ಠಾನ ನಿಮ್ಮ ಗುಪ್ತಾಂಗಗಳ ಕಡೆ, ಗಮ್ ಮೂಲಾಧಾರ ಅಂದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಎಂಡಲ್ಲಿ ಗಣಪತಯೇ ಅಂತ ಚಾಂಟ್ ಮಾಡಿದಾಗ ಅಲ್ಲಿ ಒಂದು ಗಣೇಶನ ವಿಗ್ರಹ ಅಥವಾ ಒಬ್ಬ ಗಣೇಶ ಕುಳಿತಿದ್ದಾನೆ ಅಂತ ವಿಜುವಲೈಸ್ ಮಾಡ್ಬೋದು. ನೆಕ್ಸ್ಟ್ ವರವರದ ಅಂತ ನೀವು ಚಾಂಟ್ ಮಾಡಿದಾಗ ಅಲ್ಲಿಂದ ನಿಮ್ಮ ಸ್ಪೈನಲ್ ಕಾರ್ಡ್ ತುದಿಯಿಂದ ನಿಮ್ಮ ಬೆನ್ನು ಮೂಳೆ ಹೀಗೆ ನೆನೆಸ್ಕೊಂಡ್ರೆ ನೀವು ಅಲ್ಲಿಂದ ಒಂದು ಬೆಳ್ಳಿ ಬೆಳಕು ಬಂದು ಇಲ್ಲಿ ಬ್ಯಾಕ್ ಹೆಡ್ ಚಕ್ರ ಅಂತ ಕರಿತೀವಿ, ಅಲ್ಲಿ ತನಕ ಎನರ್ಜಿ ರೈಸ್ ಆಯ್ತು ಅಂತ ಕಲ್ಪಿಸ್ಕೊಳ್ಳಿ. ವರವರದ ಸರ್ವಜನಮ್ಮೆ ಎಂದಾಗ ಬ್ಯಾಕ್ ಹೆಡ್ ಚಕ್ರ ಅಂತ ಕರಿತೀವಿ, ಇಲ್ಲಿ ಅಲ್ಲಿ ಒಂದು ಬೆಳ್ಳಿ ಬೆಳಕು ಚಿಮ್ಮೋ ರೀತಿ ಸರ್ವಜನಮ್ಮೆ ವಶಮಾನಯ ಅಂದಾಗ ನಿಮ್ಮ ತಲೆ ಮೇಲೆ ಒಂದು ಇನ್ಫಿನಿಟಿ ಸಿಂಬಲ್ನ ವಿಜುವಲೈಸ್ ಮಾಡಬೇಕು. ವಶಮಾನಯ ಸ್ವಾಹ ಅಂದಾಗ ಇಡೀ ಆ ಇನ್ಫಿನಿಟಿ ಸಿಂಬಲ್ಲು ನಿಮ್ಮ ತಲೆಯಿಂದ ಪಾದ ತನಕ ನಿಮ್ಮ ಒಳಗಡೆ ಬರೋ ರೀತಿ ನೀವು ವಿಜುವಲೈಸ್ ಮಾಡಬೇಕು. ಸೊ ಇಷ್ಟು ರೀತಿ ಮಾಡೋದು ಮೊದಲಿಗೆ ಕಷ್ಟ ಅನಿಸುತ್ತೆ. ನೀವು ಮಾಡ್ತಾ ಮಾಡ್ತಾ ಬೈ ಪ್ರಾಕ್ಟೀಸು ಆಟೋಮೆಟಿಕಲಿ ನಿಮಗೆ ಎಲ್ಲ ಎನರ್ಜಿ ಸೆಂಟರ್ಸ್ನು ಎನರ್ಜೈಸ್ ಮಾಡೋದ್ರ ಜೊತೆಗೆ ಮೂಲ ಮಂತ್ರ ಚಾಂಟ್ ಮಾಡೋದು ಕೂಡ ಆಗುತ್ತೆ. ಇದನ್ನು ನೀವು 108 ಸಾರಿ ಹೇಳೋದ್ರಿಂದ ನಿಮಗೆ ಗಣೇಶನ ಎನರ್ಜಿ ನಿಮಗೆ ಬಂದು ನಿಮ್ಮ ಲೈಫಲ್ಲಿರೋ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಮಸ್ತೆ.